Antur, third standard English, Unit 2, Chapter 1, Unit 2, Toys and Games, Chapter 1, Picture Reading. ಇದು ಯೂನಿಟ್ 2 ಟಾಯ್ಸ್ ಅಂಡ್ ಗೇಮ್ಗೆ ಸಂಬಂಧಪಟ್ಟಂತೆ ಇದೆ. ಅದರಲ್ಲಿ ಚಾಪ್ಟರ್ 1 ಯೂನಿಟ್ 2 ದಲ್ಲಿ ಚಾಪ್ಟರ್ 1 ಪಿಕ್ಚರ್ ರೀಡಿಂಗ್. ಇಲ್ಲಿ ನೋಡ್ರಿ, ಇಲ್ಲೊಬ್ರು ತಾತ ಇದ್ದಾರೆ. ತಾತ ಅವರು ಇಲ್ಲಿ ಆಟ ಆಡುತ್ತಿರುವ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಪಿಕ್ಚರ್ ರೀಡಿಂಗ್ ಅಂದ್ರೆ ನೀವು ಇಲ್ಲಿ ಇರುವಂತಹ ಪಿಕ್ಚರ್ ಅನ್ನ ನೋಡೋದು ಅಷ್ಟೇ. ಇಲ್ಲಿ ನೋಡ್ರಿ, ಈ ಮಕ್ಕಳು ಆಟವನ್ನ ಆಡ್ತಿದ್ದಾರೆ. ಇದಕ್ಕೆ ಯಾವ ಆಟ ಅಂತಾರ? ಮಾರ್ಬಲ್ಸ್. ಇವೇನು ಮಾರ್ಬಲ್ಸ್. ನೀವು ಆಡಿರ್ತೀರಾ? ಮಾರ್ಬಲ್ಸ್ ಆಡಿರ್ತಾರ. ಚಿಕ್ಕ ಮಕ್ಕಳಿದ್ದಾಗ ಶಿಕ್ಷಕರು ಆಡಿರ್ತಾರ, ಪೋಷಕರು ಆಡಿರ್ತಾರ. ನಾವ್ ಬಾಳ ಆಟ ಆಡಿವಿ ಅಂತಂತಾರ. ಈಗಿನ ಮಕ್ಕಳು ಆಡಿರೋದು ಕಡಿಮೆ. ಯಾಕಂದ್ರ ಅವ್ರು ಬರೇ ಫೋನ್ಯಾಗ ಬ್ಯಾಗ್ ಮೂಲೆಗೆ ಎಸದ್ ಅಂದ್ರ ಮುಗೀತು, ಫೋನ್ ಹಿಡ್ಕೊಂಡ್ ಕುತ್ಕೊಂತಾರ. ಒಂದು ಸಂತೋಷದ ಸಂಗತಿ ಏನಂದ್ರ ಈಗಿನ ಮಕ್ಕಳು ಅತಿ ಬುದ್ಧಿವಂತರು. ಅಂದ್ರ ಹಿಂದ ನಾವಿದ್ದಂಗ ನೀವಿದ್ದಂಗ ಇಲ್ಲ. ಅವರು ಬಹಳಷ್ಟು ಬುದ್ಧಿವಂತರ ಅದಾರ. IQ ಲೆವೆಲ್ ಜಾಸ್ತಿ ಐತಿ. ಆದ್ರೆ ಈ ತರ ಫಿಸಿಕಲ್ ಗೇಮ್ ಆಡಂಗಿಲ್ಲ ಅವರು. ಏನಿದ್ರು ಮೊಬೈಲ್ನ್ಯಾಗ ಒತ್ಕೊಂತ ಕುತ್ಕೊಂಡ್ಬಿಡ್ತಾರ. ಅತ್ಲಾಗ ಮೊಬೈಲ್ ಕೊಡ್ರಿಪ್ಪ ಅಂತಂದ್ರ ಕೊಡೋದಿಲ್ಲ. ಎಲ್ಲಾರ ಬೇರೆ ಬೇರೆ ಕಡೆ ಹೋಗಿ ಕುತ್ಕೊಂತಾರ. ಟೆರೆಸ್ ಮೇಲೆ ಹೋಗಿ ಕುತ್ಕೊಂತಾರ, ಮತ್ತೆ ಎಲ್ಲಾರ ಬೆಡ್ರೂಮ್ ನಲ್ಲಿ ಹೋಗಿ ಕುತ್ಕೊಂತಾರ. ಒಟ್ಟ ಅವ್ರನ್ನ ಮೊಬೈಲ್ ಹಿಡ್ಕೊಂಡ ಬೇರೆಯವ್ರು ಮಾತಾಡ್ಸ್ಬಾರ್ದು. ಈ ತರದ ಸನ್ನಿವೇಶ ನೀವು ಎದುರಿಸ್ತಿರ್ತೀರಿ. ಪೋಷಕರು ಶಿಕ್ಷಕರಾದ್ರ ಶಿಕ್ಷಕರಿಗೆ ಅವ್ರ ಪೋಷಕರು ಬಂದು ಹೇಳ್ತಿರ್ತಾರ, ಸರ್ ಮೇಡಮ್ ನಮ್ ಮಗ ನಮ್ ಮಾತ ಕೇಳೋದಿಲ್ಲ, ಬರೇ ಮೊಬೈಲ್ ಹಿಡ್ಕೊಂಡ್ ಕುತ್ಕೊಂತಾರ, ನೀವರ ಹೇಳ್ರಿ ಅಂತ. ನಿಮ್ ಮಾತ ಕೇಳಂಗಿಲ್ಲ ಅಂದ್ರ ಶಿಕ್ಷಕರ ಮಾತು ಏನ್ ಕೇಳ್ಬೇಕು ಅವ್ರು? ಈಗ ಶಿಕ್ಷಕರು ನೋಡಿದ್ರೆ ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ಹೊಡೆಯೋದು ಬಡಿಯೋದು ದೂರ ಹೋತು. ಅವ್ನ್ ಬೈಯಂಗಿಲ್ಲ, ದಿಟ್ಟಿಸ್ ನೋಡಂಗಿಲ್ಲ. ಇಂತ ಕಾನೂನನ್ನ ತಂದಿಟ್ಬಿಟ್ರ. ಅಂತದ್ರೊಳಗ ಬಹಳ ಶಿಕ್ಷಕರ ಸ್ಥಿತಿ ಚಿಂತಾಜನಕ ಐತಿ ಈಗಿನ ಕಾಲಮಾನಗಳಲ್ಲಿ. ಆದ್ರೆ ಒಂದಿಷ್ಟು ಜನ ಪೋಷಕರು ತುಂಬಾ ಒಳ್ಳೆಯವ್ರು ಇರ್ತಾರ. ಬರ್ತಾರ, ಸರ್ ನೀವೇನು ಸರ್ ಮೇಡಮ್ ನೀವೇನು ಇದನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನಮ್ ಮಗು ಹೊಡೀರಿ ಬಡೀರಿ 4 ಅಕ್ಷರ ಕಲಿಸ್ರಿ ಅಂತ ಹೇಳ್ತಾರ. ಹಂಗ ಬಂದು ಭರವಸೆ ಕೊಟ್ಟು ಹೇಳಿದ್ರ ಅಂದ್ರ ಬಡಿಬೇಕು ಅಂತ ಯಾವ ಶಿಕ್ಷಕರು ಉದ್ದೇಶನೇ ಇರಲ್ಲ. ಮಕ್ಕಳಿಗೆ ಏನೋ ತಕ್ಕ ಮಟ್ಟಿಗೆ ಕಲಿಸ್ಬೇಕು, ತಕ್ಕ ಮಟ್ಟಿಗೆ ಕಲಿಸ್ಬೇಕು ಅಂತ ಅವ್ರಿಗೆ ಇರುತ್ತ. ಈಗಿನ ವಿದ್ಯಾರ್ಥಿಗಳು ನಿಜವಾಗ್ಲೂ ಜಾಣರು ಇರ್ತಾರ. ಆದ್ರ ಜಾಣತನ ಏನೋ ಬೇರೆ ಬೇರೆ ಕೆಲಸಗಳಲ್ಲಿ ಇರುತ್ತ. ಓದು ಅಂತಂತಂದ್ರ ಅಷ್ಟಕ್ಕಷ್ಟಕ್ಕ ಆಗ್ಬಿಟ್ಟಿರ್ತೈತೆ. ಅವಾಗ ಹೇಳಿದ್ರೆ ಬೇಗ ಅರ್ಥ ಮಾಡ್ಕೊಂತಾರ, ಒಪ್ಕೊಳ್ಳೋದು. ಹಿಂದ ನಮಗೆಲ್ಲ ನಿಮಗೆಲ್ಲ 10 ಸರಿ ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ. ಓ ಇದ್ ಹಿಂಗ ಅಂತಂದ್. ಈಗ ಅವ್ರಿಗೆ ಒಂಚೂರು ಹೇಳ್ಬಿಟ್ರೆ ಸಾಕು, ಹಾ ಹೌದು ಇದು ಹಿಂಗ ಪಟಕ್ ಅವ್ರ ಹೇಳ್ಬಿಡ್ತಾರ ಪಟ. ಈಗಿನ ಜನರೇಷನ್ ಅಷ್ಟು ಸ್ಪೀಡ್ ಐತಿ. ಆದ್ರ ಸ್ಪೀಡ್ ಹೆಂಗ ಅಂತಂದ್ರ ಬರೇ ಟೆಕ್ನಾಲಜಿ ಅದು ಅಂದ್ರ ಮೊಬೈಲು, ಸೋಷಿಯಲ್ ಮೀಡಿಯಾ. ನೀವು ಪೋಷಕರು ಹಂಗ ಕೇಳ್ರಿ, ಅವ್ರ ಕೈ ಮೊಬೈಲ್ ಕೊಡ್ರಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ ಅಂತಂದ್ರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಅವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸದ ಇದ ಏನೇನೋ ಹೇಳ್ತಿರ್ತಾರ. ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ ಬಿಡ್ರಿ, ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಅದು ಬೇರೆ. ಅಂದ್ರ ಅವ್ರು ನನಗ್ ಹೇಳ್ತಾರ, ಸರ್ ನಿಮ್ಮನ್ನ ಹುಡುಕಿದ್ ನನಗ್ ಸಿಗ್ಲೇ ಇಲ್ಲಲ್ಲ ಅಂತ. ಇಲ್ಲಪ್ಪ ನಮ್ಮ ಅಕೌಂಟ್ ಅಂತ ಯಾವ ಇಲ್ಲ, ನೋಡು ನಿನ್ ಬಳಕ ನೀ ಹುಡುಕಿ ಅಂತಂದ್ರ ಮಾಡೋಣ ಅಂತ ಹೇಳ್ತಿರ್ತೀವಿ ನಾವು. ಏನ್ ಮಾಡೋದು, ಇಂಥ ಸ್ಥಿತಿ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಇವರು ಮಾರ್ಬಲ್ಸ್ ಆಡ್ತಾ ಇದ್ದಾರೆ, ತಾತ ನೋಡ್ತಾ ಇದ್ದಾರೆ. ಇವರು ನ್ಯೂಸ್ ಪೇಪರ್ ರೀಡಿಂಗ್ ಮಾಡ್ತಾ ಇದ್ದಾರೆ. ಓಕೆ, ನ್ಯೂಸ್ ಪೇಪರ್ ರೀಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರು ಆಟ ಆಡ್ತಾ ಇದ್ದಾರೆ. ಇದಕ್ಕೇನಂತಾರ ಅಂತ ಕಮೆಂಟ್ ಮಾಡಿ ನೋಡೋಣ. ಸುತ್ತಾಟ ಅಂತ.
ನೆಕ್ಸ್ಟ್ ಹೈಡ್ ಅಂಡ್ ಸೀಕ್ ಆಟ ಇದು. ಹೈಡ್ ಅಂಡ್ ಸೀಕ್. ಹೈಡ್ ಅಂಡ್ ಸೀಕ್. ಹೈಡ್ ಅಂಡ್ ಸೀಕ್ ಇದಕ್ಕಿನ್ನೂ ಬೇರೆ ಏನೋ ಅಂತಾರ. ನೆಕ್ಸ್ಟ್ ಇಲ್ಲೇ ಕೈಟ್ ಐತ್ ನೋಡ್ರಿ, ಗಾಳಿಪಟ. ಕೈಟ್ ಫ್ಲೈಯಿಂಗ್ ಆಟ. ಕೈಟ್ ಹಿಡ್ಕೊಂಡನವ, ಇನ್ನು ಅದನ್ನ ಹಾರಿಸ್ತಾ ಇಲ್ಲ. ಇಲ್ಲೇ ಹಾಪ್ ಸ್ಕಾಚ್ ಅಂತಾರೆ ಇದಕ್ಕ. ಹಾಪ್ ಸ್ಕಾಚ್. ಸ್ಪಿನ್ನಿಂಗ್ ಟಾಪ್. ಸ್ಪಿನ್ನಿಂಗ್ ಬುಗುರಿ ಆಟ. ಟಾಪ್ ಅಂದ್ರ ಬುಗುರಿ. ಸ್ಪಿನ್ನಿಂಗ್ ಟಾಪ್. ಓಕೆ, ಇದೆಷ್ಟು ಆಟಗಳನ್ನ ಆಡ್ತಾ ಇದಾರೆ. ಇಲ್ಲಿ ನೋಡ್ರಿ, ಇವ್ರು ಗಾರ್ಲ್ಯಾಂಡ್ಸ್ ಅನ್ನ ಮಾಡ್ತಾ ಇದಾರೆ, ಹೂವಿನಿಂದ ಸರವನ್ನ ಮಾಡ್ತಾ ಇದಾರೆ. ಇವರು ಹೌಸ್ ಹೋಲ್ಡ್ ಆಕ್ಟಿವಿಟಿ ಅಂದ್ರೆ ಕಿಚನ್ ವರ್ಕ್ ಮಾಡ್ತಾ ಇದಾರೆ. ಕಾಳುಗಳನ್ನ ನೋಡ್ತಾ ಇದ್ದಾರೆ. ಕಾಳುಗಳಲ್ಲಿ ಕಸ ಕಡ್ಡಿ ಅವನ್ನೆಲ್ಲ ತೆಗಿತಾ ಇದ್ದಾರೆ. ಸೀವಿಂಗ್. ಇಲ್ಲೇ ಊಟ ಮಾಡಿಸ್ತಾ ಇದ್ದಾರೆ. ಫೀಡಿಂಗ್ ಫರ್ ಡಾಟರ್. ಊಟನ ಅಲ್ಲ ಅದು, ಊಟ ಮಾಡಿಸ್ತಾ ಇದ್ದಾರೆ. ಇವಿಷ್ಟು ಗೇಮ್ಸ್ಗಳು. ನೋಡ್ರಿ, ಕೌಂಟ್ ಹೌ ಮೆನಿ ದೇರ್ ಆರ್ ಅಂಡ್ ರೈಟ್ ಇನ್ ದ ಬ್ಲಾಂಕ್ಸ್. ಚಿಲ್ಡ್ರನ್, ಒಟ್ಟು ಚಿಲ್ಡ್ರನ್ಸ್ ಎಷ್ಟದಾರ ನೋಡೋಣ. ಓಕೆ, 2, 4, 5, 5, 2, 7. ಇಲ್ಲೇ 7 ಚಿಲ್ಡ್ರನ್ಸ್ ಆಯ್ತು. ಇಲ್ಲೇ 7, 3, 10, 11, 12, 12, 2, 14, 16. ಒಟ್ಟು 16 ಚಿಲ್ಡ್ರನ್ಸ್ ಅದಾರ. ಅದರೊಳಗೆ ಗರ್ಲ್ಸ್ ಎಷ್ಟು ನೋಡ್ಬೇಕು? ಟೋಟಲ್ ಚಿಲ್ಡ್ರನ್ಸ್ 16. ಗರ್ಲ್ಸ್ ನೋಡ್ರಿ, 1 girl, 2, 3, 4, 5, 6, 7. 7 ಗರ್ಲ್ಸ್. 16 ಅದರಂದ್ರ 7 ಗರ್ಲ್ಸ್ ಅಂದ್ರ 9 ಬಾಯ್ಸ್ ಆಗುತ್ತಾರ. ವುಮೆನ್ಸ್ ಮಹಿಳೆಯರು ಎಷ್ಟು ಜನ ಅದಾರ? 1, 2, 3 ಮಹಿಳೆಯರು ಅದಾರ. ಅಲ್ಲಿ ತಾತ ಅದಾರ ಒಬ್ರು. 3 ಮಹಿಳೆಯರು. ಅಂಡ್ ವುಮೆನ್ 3. ಎನಿಮಲ್ಸ್ ಅದಾವ ಇಲ್ಲಿ. ಎನಿಮಲ್ಸ್ ನ ಕೇಳ್ಯಾರ ನೋಡ್ರಿ. ಎನಿಮಲ್ಸ್ ಎಲ್ಲಿ ಅದಾವು? ಇಲ್ಲೇನು ಎನಿಮಲ್ಸ್ ಇಲ್ಲ. ಇಲ್ಲೇನು ಇಲ್ಲ. ಇಲ್ಲಿ ಎನಿಮಲ್ಸ್ ಕಾಣತ್ತಾ? ಇಲ್ಲಂಕರಿ ಕಾಣ್ತಾ ಇಲ್ಲ. ಅಂದ್ರ ಇವ್ರನ್ನ ಎಲ್ಲ ಎನಿಮಲ್ಸ್ ಅನ್ಬೋದು. ಇವ್ರು ಎನಿಮಲ್ಸ್ ಅಲ್ವಾ? ಎನಿಮಲ್ಸ್ ಅಲ್ಲೇ ಬರ್ತಾರ, ಪ್ರಾಣಿಗಳೊಳಗ ಬರ್ತಾರ ಇವರು. ಅದು ಪ್ರಾಣಿಗಳು ಅಂತಂದ ತಕ್ಷಣ ಕಾವು, ಬಫೆಲೋ ಆ ತರ ಹೇಳ್ತಾರಲ್ಲ, ಹಂಗಾಗಿ ಅವೆಲ್ಲ ಇಲ್ಲ. 0. ಅವನ್ ಮೊದ್ಲಿಗೆ ಇವ್ನ್ ಹೇಳ್ಬಿಟ್ಟಿವಲ್ಲ, ಏನ್ ಅವಶ್ಯಕತೆ ಇಲ್ಲ. 0. ವಾಟ್ ಗೇಮ್ಸ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್? ದೇ ಆರ್ ಪ್ಲೇಯಿಂಗ್ ಹಾಪ್ಸ್ಕಾಚ್, ಸ್ಪಿನ್ನಿಂಗ್ ಟಾಪ್, ಬ್ಲೈಂಡ್ ಫೋಲ್ಡ್. ಇದು ಬ್ಲೈಂಡ್ ಫೋಲ್ಡ್. ಎಲ್ಲೈತಿ? ಹೈಡ್ ಅಂಡ್ ಸೀಕ್ ಅಂತ ಅಂದ್ವಲ್ಲ, ಬ್ಲೈಂಡ್ ಫೋಲ್ಡ್ ನೋಡ್ರಿ. ಅದು ಬ್ಲೈಂಡ್ ಫೋಲ್ಡ್. ಬ್ಲೈಂಡ್ ಫೋಲ್ಡ್. ಕಣ್ಣ ಮುಚ್ಚಲೆ. ಹೈಡ್ ಅಂಡ್ ಸೀಕ್ ಕಣ್ಣ ಮುಚ್ಚಲೆ ಅಂತಾರ. ಇದು ಕಣ್ಣು ಮುಚ್ಚ ಆಡೋ ಆಟ ಬ್ಲೈಂಡ್ ಫೋಲ್ಡ್ ಅಂತಾರ ನೋಡ್ರಿ ಅದಕ್ಕ. ನೆಕ್ಸ್ಟ್ ಮಾರ್ಬಲ್ಸ್, ಹೋಲ್ಡಿಂಗ್ ಕೈಟ್. ಕೈಟ್ ಹೋಲ್ಡಿಂಗ್ ಆಟ. ಇಲ್ಲ ಪಟದ ಆಟ. ಹಾಪ್ಸ್ಕಾಚ್. ಇದು ಕುಂಟಾ ಪಿಲ್ಲೆ. ಕೇಳಿರನ ಹೆಸರು? ಕೇಳಿರ್ತೀರಿ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಓಪನ್ ಸ್ಪೇಸ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ವೇರ್ ಡು ಯು ಯೂಸ್ವಲಿ ಪ್ಲೇ? ನೀವು ಎಲ್ಲಿ ಆಟವನ್ನ ಆಡ್ತಿರ್ತೀರಿ? ಎಲ್ಲೇ? ಇನ್ ಫ್ರಂಟ್ ಆಫ್ ಹೌಸ್ ಅಂತಂದ್ರ ಇನ್ ಫ್ರಂಟ್ ಆಫ್ ಹೌಸ್. ಇಲ್ಲ ಪ್ಲೇ ಗ್ರೌಂಡ್ ಅಂದ್ರ ಪ್ಲೇ ಗ್ರೌಂಡ್. ಇನ್ ಫ್ರಂಟ್ ಆಫ್ ಹೌಸ್ ಅಂತ ಇದ್ರ ಇನ್ ಫ್ರಂಟ್ ಆಫ್ ಹೌಸ್ ಅಂತ ಬರೀರಿ. ಇನ್ ಫ್ರಂಟ್ ಆಫ್ ಹೌಸ್. ಸಾಕು. Next, some children are not playing games. What are they doing?
They reading newspaper. They reading newspaper. ನ್ಯೂಸ್ ಅನ್ನ ಓದ್ತಾ ಇದಾರೆ ಅವರು. ಅಲ್ಲೇ ನೋಡಿದ್ವಲ್ವಾ? There are some women in the picture. What are they doing? They are doing household work. They are doing household works. ಮನೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. Who is reading the newspaper? Girl is reading the newspaper. ಅವ್ರ ಹೆಸರು ಏನು ಕೊಟ್ಟಿಲ್ಲಲ್ವಾ? The girl is reading. The girl. ಅವ್ರ ಹೆಸರು ನಿಮ್ಗೆ ಗೊತ್ತಾ? Girl is reading. Is ಅಂತ ಹೇಳಾರ. Is. The girl is reading newspaper. Newspaper, okay. What are the children playing with? What are the children playing with? They are playing many games. They are playing many games. ಅವ್ರು ಯಾವ ಆಟ ಆಡ್ತಾ ಇದಾರೆ? Many games. ಯಾವ್ಯಾವುದು? ಬಹಳಷ್ಟು ಅದಾವು. ಅಲ್ಲೇ ಮೇಲ್ಗಡೆದೊಳಗ ಹೇಳ್ಬಿಟ್ಟಿ ಯಾವ ಆಟ ಅಂತ. many games. What is the old man doing? Seeing. Old man seeing children marbles game. Okay. What is your favorite game? ನಿಮ್ಮ ಇಷ್ಟದ ಆಟ ಯಾವುದು? ಇದಕ್ಕ ನೀವು ಆನ್ಸರ್ ಮಾಡ್ರಿ. ನಿಮ್ ಇಷ್ಟ ಆಟ ಅಂದ್ರ ಈಗ ನಾನೊಂದು ಹಂಗ ಸಿಂಪಲ್ ಆಗಿ ಮಾರ್ಬಲ್ಸ್ ಅಂತೀನಿ. ನಿಮ್ಮ ಆಟ ಆಗಿರಲ್ಲ ಅದ. ಹಂಗಾಗಿ ನಿಮ್ದು ಕ್ರಿಕೆಟ್, ವಾಲಿಬಾಲ್ ಮತ್ ಬೇರೆ ಬೇರೆ ಇರ್ತಲ್ಲ ಅದನ್ನ ಬರ್ಕೊಳ್ರಿ. ಅಥವಾ ಬರ್ಯಾಕ್ ಹೇಳ್ರಿ ಅವ್ರಿಗೆ. If you were in the picture, which game would you play? Which game would you play? ನೀ ಪಿಕ್ಚರ್ ಒಳಗಿದ್ರ ಯಾವ ಆಟವನ್ನ ಆಡ್ತಿದಿ? ನಿನಗೆ ಇಷ್ಟ ಆದ ಆಟವನ್ನ ಬರೀರಿ. ನೆಕ್ಸ್ಟ್. Point out the following in the picture. The boys are playing with marbles. Marbles ಅಲ್ಲೇ ಬರೆದ್ಬಿಟ್ಟಿನಿ ಮಾರ್ಬಲ್ಸ್ ಅನ್ನ. The girl is playing with hopscotch. ಇಲ್ಲಿ ನೋಡ್ರಿ, hopscotch ಇದೆ. Girl is playing with hopscotch. ಪಾಯಿಂಟ್ ಮಾಡ್ರಿ ಅಂತ ಹೇಳ್ಯಾರ ಅಷ್ಟ. ಹಾಪ್ ಸ್ಕಾಚ್. Wait. Hopscotch. Next. A boy and girl are spinning top. ಇಲ್ಲೇ ಬರೆದ ಬಿಟ್ಟೈತಿ ಇದನ್ನ. Spinning top. Okay. Next. ಇದು ಮುಗಿತು. ಇದು ಆಯ್ತು. ಇದು ಆಯ್ತು. ಇದು ಆಯ್ತು. Boy is blindfolded. A boy is blindfolded. ಇಲ್ಲಿದೆ ನೋಡ್ರಿ. A boy is blindfolded. ಇದು ಕಣ್ಣು ಕಟ್ಟಿರುವುದು. ಇದು ಅಲ್ಲಿ ತೋರಿಸೈತಿ. ಪಾಯಿಂಟ್ ಔಟ್ ಇನ್ ದ ಪಿಕ್ಚರ್. ಪಾಯಿಂಟ್ ಔಟ್ ಮಾಡಿ. A boy holding a kite. ಇಲ್ಲಿ ತೋರಿಸೈತಿ ನೋಡ್ರಿ. Boy holding a kite. Okay. Identify the playings used to play. Write their names below. ಇದೇನು? ಮಾರ್ಬಲ್ಸ್. ಟಾಪ್, ಸ್ಪಿನ್ನಿಂಗ್ ಟಾಪ್ ಅಂತಾರ. ಟಾಪ್ ಆರ್ ಸ್ಪಿನ್ನಿಂಗ್ ಟಾಪ್. ಸ್ಪಿನ್ನಿಂಗ್ ಟಾಪ್,
ಥ್ರೆಡ್ ಹಗ್ಗ ಏನಂತಾರ ಅದಕ್ಕ ಇದಕ್ಕೊಂದು ಏನೋ ಹಗ್ಗ ಇದು ಹಗ್ಗಕ್ಕ ಏನಂತಾರ ಅದಕ್ಕ ಏನಂತಾರ ಕಮೆಂಟ್ ಮಾಡಿ. ಅದು ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ನೆನಪು ಬರ್ತಾ ಇಲ್ಲ ಅದು ಏನಂತಾರಂತ. ಮತ್ತ 4ನೇ ಚಾಪ್ಟರ್ ಔಟ್ ಇನ್ ದ ಗಾರ್ಡನ್. ಸ್ಕಿಪ್ಪಿಂಗ್ ಅಂತಾರ ಇದಕ್ಕೆ, ಸ್ಕಿಪ್ಪಿಂಗ್ ಅಂತಾರ, ಆದ್ರ ಹಗ್ಗ ಇದು ನೆನಪು ಬಂತು. ಸ್ಕಿಪ್ಪಿಂಗ್ ಮಾಡಾಕ ಯೂಸ್ ಮಾಡೋದು ಸ್ಕಿಪ್ಪಿಂಗ್. ಸ್ಕಿಪ್ಪಿಂಗ್ ಸ್ಕಿಪ್ಪಿಂಗ್ ಟಗ್ ಆಫ್ ವಾರ್. ಟಗ್ ಆಫ್ ವಾರ್ ಅಲ್ಲ, ಸ್ಕಿಪ್ಪಿಂಗ್ ಜಂಪ್ ಮಾಡ್ತಿರ್ತಾರಲ್ಲ ಅದಕ್ಕ ಯೂಸ್ ಮಾಡೋದು ಹಗ್ಗ. ಹಗ್ಗದ ಆಟ ಅಂತಾನೆ ಹೇಳ್ತಾರ ಅದಕ್ಕೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 4 ಔಟ್ ಇನ್ ದ ಗಾರ್ಡನ್, ಔಟ್ ಇನ್ ದ ಗಾರ್ಡನ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.